ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೊದಲನೇ ಓಡಿಐ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ನಮ್ಮ ಭಾರತದ ಓಪನರ್ಸ್ ಮತ್ತು ದಿಗ್ಗಜ ಆಟಗಾರರಾಗಿರುವಂತಹ ರೋಹಿತ್ ಶರ್ಮಾ ಮತ್ತು ಕೆಎಲ್ ರಾಹುಲ್ ಅಬ್ಬರಿಸಿ ಬೊಬ್ಬರೆದಿದ್ದಾರೆ. ಹೌದು ಸ್ನೇಹಿತರೆ, ರೋಹಿತ್ ಆಟ ಕಂಡು ಫ್ಯಾನ್ಸ್ ಎಲ್ಲ ಫಿದಾಗಿದ್ದಾರೆ ಮತ್ತು ರಾಹುಲ್ ಅಂತೂ ಧ್ವಂಸ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಪ್ರಾಕ್ಟೀಸ್ ಪಂದ್ಯದಲ್ಲಿ. ಅಷ್ಟಕ್ಕೂ ರೋಹಿತ್ ಮತ್ತು ರಾಹುಲ್ ಹೊಡೆದ ರನ್ ಎಷ್ಟು ಮತ್ತು ರೋಹಿತ್ ಶತಕ ಕೂಡ ಬಾರಿಸುತ್ತಾರೆ ಅಂತಾನೆ ಹೇಳ್ಬಹುದು ಪ್ರಾಕ್ಟೀಸ್ ವೇಳೆ. ಹೌದು ಸ್ನೇಹಿತರೆ, ಹೇಗೆತ್ತು ರೋಹಿತ್ ಮತ್ತು ರಾಹುಲ್ ಅವರ ಅಬ್ಬರ ಮತ್ತು ಇನ್ಯಾವೆಲ್ಲ ಬ್ಯಾಟರ್ಸ್ ಎಷ್ಟು ರನ್ ಹೊಡೆದಿದ್ದಾರೆ ಅಂತ ಅದನ್ನೆಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೊದಲನೇ ಓಡಿಐ ಪಂದ್ಯ 13ನೇ ತಾರೀಕು ಜೂನ್ 13ನೇ ತಾರೀಕು 1:30ಕ್ಕೆ ಅದು ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ನೇಷನ್ ಆದಂತ ಧರ್ಮಶಾಲಾದಲ್ಲಿ ಆದ್ರೆ ನಡೆಯಲಿದೆ. ಹೌದು ಸ್ನೇಹಿತರೆ, ಧರ್ಮಶಾಲಾದಲ್ಲಿ ಈ ಪಂದ್ಯ ಆದ್ರೆ ನಡೆಯಲಿದ್ದಾರೆ ಮತ್ತು ಧರ್ಮಶಾಲಾ ಅಂತ ಬಂದಾಗ ಏಳು ಮಾಡಿಸಿದಂತ ಪಿಚ್ ಅಂತ ಹೇಳ್ಬಹುದು ಬ್ಯಾಟರ್ ಗಳಿಗೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಗಳು ಇದೀಗ ಪ್ರಾಕ್ಟೀಸ್ ವೇಳೆಯೂ ಕೂಡ ಅಬ್ಬರಿಸಿ ಬೊಬ್ಬರುತ್ತಿದ್ದಾರೆ. ಇನ್ನೊಂದೇನಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಟೆಸ್ಟ್ ನಲ್ಲೂ ಕೂಡ ಡಾಮಿನೇಷನ್ ಪ್ರದರ್ಶನ ಕೊಟ್ಟು ಅಫ್ಘಾನಿಸ್ತಾನ ವಿರುದ್ಧ ಆದ್ರೆ ಗೆದ್ಕೊಂಡಾದ್ರೆ ಬರ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಓಡಿಐನಲ್ಲಿ ಹೇಗೆ ಅಬ್ಬರಿಸಲಿದ್ದಾರೆ ಎಂದು ನೋಡಲು ಎಲ್ಲ ಅಭಿಮಾನಿಗಳು, ನಮ್ಮ ಭಾರತ ಅಭಿಮಾನಿಗಳು ಕಾತರದಿಂದ ಆದ್ರೆ ಕಾಯ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ರೂಲ್ಡ್ ಔಟ್ ಆಗಿದ್ದು ತುಂಬಾ ಜನಕ್ಕೆ ಆದ್ರೆ ಬೇಸರ ಆದ್ರೆ ಇದೆ. ಆದ್ರೆ ಮತ್ತು ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಪ್ರಾಕ್ಟೀಸ್ ನಲ್ಲೂ ಕೂಡ ಅಬ್ಬರಿಸಿದ್ದಾರೆ ರೋಹಿತ್ ಶರ್ಮಾ. ಇನ್ನು ಟೆಸ್ಟ್ ಗೆ ರೋಹಿತ್ ಶರ್ಮಾ ಆಡಿರ್ಲಿಲ್ಲ, ಆದ್ರೆ ಕೆಎಲ್ ರಾಹುಲ್ ಮಾತ್ರ ಟೆಸ್ಟ್ ನಲ್ಲಿ ಶತಕ ಕೂಡ ಬಾರಿಸುತ್ತಾರೆ ಅಫ್ಘಾನಿಸ್ತಾನ ವಿರುದ್ಧ. ಆ ಕಾರಣದಿಂದಾಗಿ ಪ್ರಾಕ್ಟೀಸ್ ಪಂದ್ಯದಲ್ಲೂ ಕೂಡ ಓಡಿಐ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಅವರು ಬರೋಬ್ಬರಿ ಶತಕ ಬಾರಿಸಿ ಮಿಂಚಿದ್ದಾರೆ. ಅಷ್ಟಕ್ಕೂ ರೋಹಿತ್ ಶರ್ಮಾ ಮತ್ತು ಕೆಎಲ್ ರಾಹುಲ್ ಎಷ್ಟು ರನ್ ಹೊಡೆದಿದ್ದಾರೆ ಪ್ರಾಕ್ಟೀಸ್ ವೇಳೆ ಅಂತ ನೋಡೋದಾಯ್ತು ಅಂತಂದ್ರೆ, ರೋಹಿತ್ ಶರ್ಮಾ ಮತ್ತು ಕೆಎಲ್ ರಾಹುಲ್ ಆದ್ರೆ ಓಪನಿಂಗ್ ಜೋಡಿ ಆದ್ರೆ ಬರ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೆ ಮೊದಲನೇ ಓಡಿಐ ಪಂದ್ಯದಲ್ಲಿ ಇವರಿಬ್ಬರು ಓಪನಿಂಗ್ ಬರ್ತಾರ ಇಲ್ವಾ ಗೊತ್ತಿಲ್ಲ. ಆದ್ರೆ ಪ್ರಾಕ್ಟೀಸ್ ವೇಳೆಯಲ್ಲಿ ಬಂದ್ಬಿಟ್ಟು ಕೆಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ ಓಪನರ್ಸ್ ಆಗಿ ಆದ್ರೆ ಬರ್ತಾರೆ. ಇನ್ನು ಓಪನಿಂಗ್ ಬಂದಂತ ಈ ಜೋಡಿ ಬರೋಬ್ಬರಿ 170 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ 112 ರನ್ ಬಾರಿಸಿ ಔಟ್ ಆದ್ರೆ ಅವರ ಜೊತೆ ಸಾಥ್ ನೀಡಿದಂತ ಕೆಎಲ್ ರಾಹುಲ್ ಕೂಡ ಬರೋಬ್ಬರಿ 98 ರನ್ ಆಡಿ ಔಟ್ ಆಗ್ತಾರೆ. ಒಂದು ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಓಡಿಐ ನಲ್ಲಿ ಈ ತರ ಬ್ಯಾಟಿಂಗ್ ಮಾಡ್ತಾ ಇರೋದು ನೋಡಿ ತುಂಬಾನೇ ಆದ್ರೆ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಆದ್ರೆ ಇದು ಪ್ರಾಕ್ಟೀಸ್ ಪಂದ್ಯ ಅಂತಾನೆ ಹೇಳ್ಬಹುದು. ಇನ್ನೊಂದೇನಂತಂದ್ರೆ, ಪ್ರತಿಯೊಬ್ಬ ಆಟಗಾರನು ಕೂಡ ಅದ್ಭುತವಾಗಿ ಆದ್ರೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಗಿಲ್ 48 ರನ್ ಆಡಿದ್ರೆ ಆನಂತರ ಬಂದಂತ ಶ್ರೇಯಸ್ ಅಯ್ಯರ್ ಕೂಡ 60 ರನ್ ಆಡಿ ಔಟ್ ಆಗ್ತಾರೆ. ಇನ್ನೊಂದೇನಂತಂದ್ರೆ, ಹಾರ್ದಿಕ್ ಪಾಂಡ್ಯನು ಕೂಡ ಮಿಂಚ್ತಾರೆ ಅಂತಾನೆ ಹೇಳ್ಬಹುದು ಈ ಪಂದ್ಯದಲ್ಲಿ. ಕೊನೆಯಲ್ಲಿ ಬಂದಂತ ಹಾರ್ದಿಕ್ ಪಾಂಡ್ಯ 12 ಬಾಲ್ ಅಲ್ಲಿ 46 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ಅಬ್ಬರಿಸುತ್ತಾರೆ ಅಂತಾನೆ ಹೇಳ್ಬಹುದು. T20 ಶೈಲಿಯಲ್ಲಿ ಬ್ಯಾಟಿಂಗ್ ಆಡ್ತಾರೆ ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಎಲ್ಲರೂ ಕೂಡ ಒಳ್ಳೆಯ ಪ್ರಾಕ್ಟೀಸ್ ಪಂದ್ಯದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಆದ್ರೆ ಕೊಟ್ಟಿದ್ದಾರೆ. ಇನ್ನೊಂದೇನಂತಂದ್ರೆ, ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಅಫ್ಘಾನಿಸ್ತಾನ ವಿರುದ್ಧ 3-3 ಓಡಿಐ ಪಂದ್ಯ ಏನಾದ್ರು ಗೆದ್ರೆ ಇದೀಗ ನಮ್ಮ ಟೀಮ್ ಇಂಡಿಯಾ ಓಡಿಐ ನಲ್ಲಿ ಫುಲ್ ಡಾಮಿನೇಷನ್ ಪ್ರದರ್ಶನ ಆದ್ರೆ ಕೊಟ್ಕೊಂತ ಹೋಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಮೊದಲನೇ ಓಡಿಐ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.